छात्रों, सभी को स्वागत। आज इस दिवस डॉक्टर बालशौरी रेड्डी लिखित गद्य भाग 5 भारत रत्न विश्वेश्वरैया के बारे में जानकारी प्राप्त करेंगे। भारत रत्न विश्वेश्वरैया के बारे में डॉक्टर बालशौरी रेड्डी जी ने विश्वेश्वरैया के जन्म और उसका स्वभाव के बारे में, शैक्षणिक विचार के बारे में, उसके कार्यों के बारे में इसमें प्रकट किया है। विश्वेश्वरैया का गुण स्वभाव, शैक्षणिक विचार, कार्यकुशलता के बारे में इस गद्य में लेखक डॉक्टर बालशौरी रेड्डी जी इसमें प्रकट किए हैं। पहले लेखक परिचय देखिए छात्रों, उपन्यासकार, बाल साहित्यकार एवं अनुवादक डॉक्टर बालशौरी रेड्डी का जन्म 1928 को आंध्र प्रदेश के गोल्लागूडूर में हुआ। गोल्लागूडूर कड़पा जिले आंध्र प्रदेशದಲ್ಲಿ ಬರುವಂತಹ ಗೊಲ್ಲಗೂಡೂರು ಎಂಬ ಒಂದು ಊರಿನಲ್ಲಿ ಡಾಕ್ಟರ್ ಬಾಲಶೌರಿ ರೆಡ್ಡಿ ಲೇಖಕರಾದಂತಹ ಬಾಲಶೌರಿ ರೆಡ್ಡಿ ಇವರ ಜನ್ಮವಾಯಿತು। ಇವರು ಬಾಲ ಸಾಹಿತ್ಯಕಾರರು, ಅನುವಾದಕರು ಆಗಿದ್ದಾರೆ। 1928ರಲ್ಲಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಬರುವಂತಹ ಗೊಲ್ಲಗೂಡೂರು ಎಂಬ ಒಂದು ಊರಿನಲ್ಲಿ ಇವರ ಜನ್ಮವಾಯಿತು, ಲೇಖಕರ जन्मवाಯಿತು। आपकी प्रारंभिक शिक्षा गांव में तथा उच्च शिक्षा इलाहाबाद और वाराणसी में हुई। ಇವರ ಪ್ರಾಥಮಿಕ ಶಿಕ್ಷಣ ಊರಿನಲ್ಲಿ ಆಯಿತು, ಅವರ ಊರಿನಲ್ಲಿ। ಉನ್ನತ ಶಿಕ್ಷಣವನ್ನು ಇಲಾಹಾಬಾದ್, ವಾರಾಣಸಿಯಲ್ಲಿ ಇವರು ಶಿಕ್ಷಣವನ್ನು ಪಡೆದರೆ आपको बनारस हिंदू विश्वविद्यालय तथा श्री वेंकटेश्वर विश्वविद्यालय द्वारा मानक डी.लिट् की उपाधि से सम्मानित किया गया है। बनारस ವಿಶ್ವವಿದ್ಯಾಲಯದಲ್ಲಿ ಮತ್ತು ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಮುಖಾಂತರವಾಗಿ ಇವರು डी.लिट् ಉಪಾಧಿಯನ್ನು ಕೂಡ ಇವರು ಪಡೆದರು। ಡಾಕ್ಟರ್ बालशौरी रेड्डी बहुत भाषी विद्वान है। बहुत भाषी, अनेक ಭಾಷೆಗಳು ಇವರಿಗೆ ಗೊತ್ತಿತ್ತು, ವಿದ್ವಾನರಾಗಿದ್ದರು। हिंदी भाषा क्षेत्रों में हिंदी का प्रचार प्रसार कर अपनी हिंदी साहित्य का मना बढ़ाया है। हिंदी ಕ್ಷೇತ್ರದಲ್ಲಿ ಹಿಂದಿ ಪ್ರಚಾರ ಇಲ್ಲದಂತಹ ಸ್ಥಳಗಳಲ್ಲೂ ಕೂಡ ಇವರು ಹಿಂದಿಯನ್ನು ಪ್ರಚಾರವನ್ನು ಮಾಡಿದ್ದಾರೆ। कौन? डॉक्टर बालशौरी रेड्डी जी ने आपने हिंदी साहित्य का मान बढ़ाया है। ಹಿಂದಿ ಸಾಹಿತ್ಯವನ್ನು ಗೌರವವನ್ನು ಹೆಚ್ಚಿಸಿದ್ದಾರೆ, ಪ್ರಚಾರವನ್ನು ಮಾಡಿದ್ದಾರೆ। आप भारत सरकार और विभिन्न संस्थाओं द्वारा पुरस्कृत है। अनेक ಭಾರತ ಸರ್ಕಾರದ ಮುಖಾಂತರವಾಗಿ ವಿಭಿನ್ನ ಸಂಸ್ಥೆಗಳಿಂದಲೂ ಕೂಡ ಇವರು ಪುರಸ್ಕಾರವನ್ನು ಪಡೆದಿದ್ದಾರೆ। ಪುರಸ್ಕೃತ ಹೈ, ಗೌರವಕ್ಕೆ ಪಾತ್ರರಾಗಿದ್ದಾರೆ। महात्मा गांधी के जीवनादर्शों का पालन करते हुए आप निरंतर हिंदी सेवा में निरत है। ये सेवा किए, बहुत सेवा किए हैं, निरंतर हिंदी सेवा में निरत है। ಅನೇಕ ಸೇವೆಯನ್ನು ಇವರು ಹಿಂದಿ ಸೇವೆಯನ್ನು ಮಾಡಿದ್ದಾರೆ, ಪ್ರಚಾರವನ್ನು ಮಾಡಿದ್ದಾರೆ। ಹಿಂದಿ ಇಲ್ಲದಂಥ ಕ್ಷೇತ್ರದಲ್ಲೂ ಕೂಡ ಹಿಂದಿಯನ್ನು ಪ್ರಚಾರವನ್ನು ಮಾಡಿದಂಥ ಕೀರ್ತಿ ಡಾಕ್ಟರ್ ಬಾಲಶೌರಿ ರೆಡ್ಡಿ ಇವರಿಗೆ ಸಲ್ಲುತ್ತೆ। ಇದರಿಂದ ಇವರು ಭಾರತ ಸರ್ಕಾರದ ವತಿಯಿಂದ ಅನೇಕ ಸಂಸ್ಥಾ ಮುಖಾಂತರ ಇವರು ಗೌರವವನ್ನು ಪಡೆದಿದ್ದಾರೆ। आपकी प्रमुख रचनाएं बालशौरी रेड्डी जी ने अनेक रचना किया, अनेक रचನೆಗಳನ್ನು ಮಾಡಿದ್ದಾರೆ। उपन्यासों को भी लिखा है। उसमें शबरी
जिंदगी की राह यह बस्ती है लोग बग्न सीमाई लकुमा प्रोफेसर दावानल बैरिस्टर आदि अनेक उपन्यास लिखा है। उपन्यास के अलावा ವಿವಿಧ ಸಾಹಿತ್ಯ ಉಪನ್ಯಾಸ ಅಷ್ಟೇ ಅಲ್ಲ, ಅನೇಕ ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ. ಪಂಚಾಮೃತ್ ತೆಲುಗು ವಾಡ್ಮೈ ವಿವಿಧ ವಿಧಾಯೇ ತೆಲುಗು वाड़मय विविध विधाये तेलुगु साहित्यिक इतिहास आंध्र के महापुरुष आदर्श जीवनीय दक्षिण की लोक कथाएं आदि इನ್ನು अनेक विविध साहित्यಗಳನ್ನು ಕೂಡ ಬರೆದಿದ್ದಾರೆ, ಉಪನ್ಯಾಸಗಳನ್ನು ಬರೆದಿದ್ದಾರೆ. साहित्यों को भी लिखा है. प्रमुख रूप में भारत रत्न सर एम विश्वेश्वरಯ್ಯ इस गद्य में प्रस्तुत जीवनी में ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ के जीवन ಈ ಗದ್ಯದಲ್ಲಿ ಪ್ರಮುಖವಾಗಿ ವಿಶ್ವೇಶ್ವರಯ್ಯನ ಅವರ ಜೀವನದ ಬಗ್ಗೆ ತಿಳಿಸಲಾಗ್ತಾ ಇದೆ. जीवन व्यक्तित्व तथा कार्यकुशलता का परिचय मिलता है. ಅವರ ಜೀವನ, ವ್ಯಕ್ತಿತ್ವ, ಅವರು ಮಾಡಿದಂತಹ ಕಾರ್ಯಗಳು, ಸೇವೆಗಳು ಇದನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ತಿಳಿಸುವ ಸಲುವಾಗಿ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕಾರ್ಯಕುಶಲತಾ के बारे में अनेक कष्टों को झेलते हुए प्रतिभा ಹೀಗೆ ಅನೇಕ ಇವರ ಜೀವನದಲ್ಲಿ ಕಷ್ಟಗಳಿದ್ದರೂ ಕೂಡ ಅವನ್ನು ದೂರ ಮಾಡ್ತಾ, ಅವನ್ನು ಎದುರಿಸುತ್ತಾ ಜೇರುತ್ತೇ ಹುಯಿ ಪ್ರತಿಭಾ ಮುಂದೆ ಇವರು ಬೆಳೆದು ಬಂದಿದ್ದನ್ನು ನಾವು ಕಾಣ್ತೀವಿ. ಓದುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಇವೆ. ಅವ್ರ ಮನೆಯಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇವರು ಶಿಕ್ಷಣವನ್ನು ಪಡೆದಂಥ ವಿಚಾರ, कठोर परिश्रम दूरदर्शिता आदि गुणों से देश के नवनिर्माण में आपने महत्वपूर्ण योगदान दिया है. ಕಷ್ಟದಲ್ಲಿ ಇದ್ದುಕೊಂಡು ಇವರು ಶಿಕ್ಷಣವನ್ನು ಪಡೆದಂಥದ್ದು, ಇವರ ಗುಣ ಆದರ್ಶ ನವ ನಿರ್ಮಾಣಿಕೆಯಲ್ಲಿ ನಮ್ಮ ದೇಶದ ಯುವಕರಿಗೆ ಹೊಸ ವ್ಯಕ್ತಿಯ ನಿರ್ಮಾಣಕ್ಕಾಗಿ ಇವರ ವಿಚಾರ ತಿಳ್ಕೊಬೇಕಾಗಿದೆ. ಎಲ್ಲರಿಗೂ ಕೂಡ ನಿರ್ಮಾಣ में आपने महत्वपूर्ण योगदान दिया है. ಮಹತ್ವಪೂರ್ಣವಾದಂಥ ಕೊಡುಗೆಯನ್ನು ಇವರು ನೀಡಿದ್ದಾರೆ, ಸೇವೆಯನ್ನು ನೀಡಿದ್ದಾರೆ. ಭಾರತ रत्न से विभूषित विश्वेश्वरಯ್ಯ का जन्म दिन इंजीनियर्स डे के रूप में सारे देश में मनाया जाता है. ವಿಭೂಷಿತ್ ಭಾರತ ರತ್ನ ಎಂಬ ಬಿರುದನ್ನು ಪಡೆದಿರುವಂತಹ ಇವರ ಜನ್ಮದಿನವನ್ನು ಇಂಜಿನಿಯರ್ ದಿನ ಅಂತ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇಂಜಿನಿಯರ್ಸ್ ಡೇ ಕೆ ರೂಪ ಮೇ ಸಾರೆ ದೇಶ ಮನಾಯ ಜಾ ರಹಾ ಹೈ. ನಮ್ಮ ಪೂರ್ತಿ ದೇಶದಲ್ಲಿ ಇಂಜಿನಿಯರ್ ದಿನ ಎಂಬ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇಂಜಿನಿಯರ್ಸ್ ಡೇ, ಇಂಜಿನಿಯರ್ರ ದಿನವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ, ಇವರ ಜನ್ಮದಿನವನ್ನು. इस तरह बहुत कार्य किया है, सेवा किया है भारत रत्न सर एम विश्वेश्वरಯ್ಯ जी ने. ईमानदार ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಇವರು, ईमानदार व्यक्ति. कर्मठ योगी विश्वेश्वरಯ್ಯ जी से प्रेरणा लेने हेतु इस जीवनी का चयन किया गया है. ಪ್ರಾಮಾಣಿಕ ವ್ಯಕ್ತಿತ್ವ, ಇವುಗಳ ಗುಣಗಳ ಬಗ್ಗೆ ತಿಳ್ಕೊಳ್ಳುವ ಸಲುವಾಗಿ, ವಿದ್ಯಾರ್ಥಿಗಳಿಗೆ ತಿಳಿಸುವ ಸಲುವಾಗಿ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಉಸ್ಕೆ ಗುಣ ಸ್ವಭಾವ, ಕಾರ್ಯಕುಶಲತಾ, ईमानदारी, प्रामाणिक व्यक्तित्व, इस गुणों के बारे में युवा लोगों के जानकारी देने के लिए इस गद्य को चयन किया गया. ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. देखिए छात्रों, भारत के उन थोड़े सपूतों में विश्वेश्वरಯ್ಯ का नाम लिया जा सकता है जिन लोगों ने भारत के उत्थान में योग दिया है. ಅನೇಕ ವ್ಯಕ್ತಿಗಳಲ್ಲಿ, ಮಹತ್ವಪೂರ್ಣವಾದಂತಹ ವ್ಯಕ್ತಿಗಳಲ್ಲಿ
ಇವರು ಕೂಡ ಒಬ್ಬರಾಗಿದ್ದಾರೆ. ಯಾರೋ ವಿಶ್ವೇಶ್ವರಯ್ಯ, ಹೆಸರು ಪಡೆದಂಥ ಅನೇಕ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಭಾರತಕ್ಕೆ ಉತ್ಥಾನವೇ ಯೋಗದಿಯ ಹೆಸರನ್ನು ಇವರು ಎತ್ತರಕ್ಕೆ ಹೆಸರನ್ನು ಇವರು ಗಳಿಸಿರೋದು ನಾವು ಕಾಣ್ತೀವಿ. ನಾಮ್ ಕಮಾಯಾ ಹೈ. ಶ್ರೀ ವಿಶ್ವೇಶ್ವರಯ್ಯ ಏಕ ಉಚ್ಚ ಕೋಟಿ ಕೆ ಇಂಜಿನಿಯರ್ और ಪ್ರಶಾಸಕತೆ. ಇವರು ಒಬ್ಬ ದೊಡ್ಡ ಇಂಜಿನಿಯರ್ ಆಗಿ ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ. ದೊಡ್ಡ ಇಂಜಿನಿಯರ್ ಇವರು. ಅಪನಿ ಪ್ರಖರ ಬುದ್ಧಿಕೆ ದ್ವಾರ ಉನ್ಮೋನೆ. ಪ್ರಖರ ಬುದ್ಧಿ ಅಂದರೆ ಇವರ ತೀಕ್ಷ್ಣ ಬುದ್ಧಿಯಿಂದ ಇವರು ಬೆಳೆದು ಬರ್ತಾರೆ. ಇವರಲ್ಲಿ ಹೆಚ್ಚಿನ ಬುದ್ಧಿ ಸಾಮರ್ಥ್ಯ ಇತ್ತು, ಕಾರ್ಯಕುಶಲತೆ ಇವರಲ್ಲಿ ಇತ್ತು. ಅಪನಿ ಪ್ರಖರ ಬುದ್ಧಿಕೆ ದ್ವಾರ उन्होंने भारत में सिंचाई तथा औद्योगिक विकास की योजनाओं के चालू किया. ಅದಕ್ಕೆ ಇವರ ಪ್ರಖರ ಬುದ್ಧಿಶಕ್ತಿಯಿಂದ, ಮೇಧಾಬಲದಿಂದ, ಕೌಶಲ್ಯ ಬಲದಿಂದ ಇವರು ಭಾರತದಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಇವರು ಉಂಟು ಮಾಡ್ತಾರೆ. ಅನೇಕ ಹಳ್ಳಿಗಳಿಗೆ, ನಗರಗಳಿಗೆ ಕುಡಿಯುವ ನೀರು ಮತ್ತು खेती काम करने के लिए ವ್ಯವಸಾಯವನ್ನು ಮಾಡಲಿಕ್ಕಾಗಿ ಅನೇಕ ನೀರು ವ್ಯವಸ್ಥೆಯನ್ನು ಇವರು ಮಾಡೋದನ್ನು ಮಾಡಿದ್ದಾರೆ. ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಜೀವನ के लिए ಬಾಂಧ ಬನಾಯಿ. ಅನೇಕ ನದಿಗಳಿಗೆ ಅಣೆಕಟ್ಟನ್ನು ಇವರು ಕಟ್ಟಿಸಿದ್ದಾರೆ. ಕುಡಿಯೋ ನೀರು ಮತ್ತು ಕೃಷಿಗೆ ಇವರು ನೀಡಿದಂಥ ಕೊಡುಗೆ ಅಪಾರವಾಗಿದೆ. ಶ್ರೀ ವಿಶ್ವೇಶ್ವರಯ್ಯ ಏಕ ಉಚ್ಚ ಕೋಟಿ के इंजीनियर और प्रशासक थे. अपनी प्रखर बुद्धि के द्वारा उन्होंने भारत में सिंचाई तथा ನೀರಾವರಿ ವ್ಯವಸ್ಥೆ तथा औद्योगिक विकास की योजनाओं को चालू किया. ಇವರ ಮುಖಾಂತರವಾಗಿ ಸಾಧ್ಯವಾಯಿತು. ಅನೇಕ ನಮ್ಮ ದೇಶದ ಭಾಗಗಳಲ್ಲಿ उनकी असाधारण प्रतिभा पर देश विदेश के लोग भी चकित है. ಇವರು ನೀಡಿದಂತಹ ಕೊಡುಗೆಗೆ ದೇಶ ವಿದೇಶವು ಕೂಡ ಚಕಿತವಾಗಿದೆ. ಇವರು ಸಲ್ಲಿಸಿದಂತಹ ಸೇವೆಗೆ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಚಕಿತ್ ಹೈ. ಐಸೆ ಮಹಾನ್ ವಿಶ್ವೇಶ್ವರಯ್ಯ का जन्म, ಇವರ ಜನ್ಮ, ವಿಶ್ವೇಶ್ವರಯ್ಯ ಇವರ ಜನ್ಮ ಮೈಸೂರು राज्य के कोलार जिले के अंतर्गत मुद्देनहल्ली नामक एक छोटे से गांव में 15 सितंबर सन 1861 को हुआ था. ಇವರ ಜನ್ಮ ಮೈಸೂರು ರಾಜ್ಯ ಅಂದರೆ ಕರ್ನಾಟಕ, ಈಗಿನ ಕರ್ನಾಟಕ ರಾಜ್ಯ, ಮೊದಲು ಮೈಸೂರು ರಾಜ್ಯ ಅಂತ ಇತ್ತು. ಮೈಸೂರು ರಾಜ್ಯದ ಅಥವಾ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿ ಎಂಬ ಒಂದು ಸಣ್ಣ ಊರಿನಲ್ಲಿ, ಛೋಟಾ ಏಕ ಗಾಂವ್ ಮೇ, ಮುದ್ದೇನಹಳ್ಳಿ ಮೇ 15 ಸೆಪ್ಟೆಂಬರ್ 1861 ಇವರ ಜನ್ಮವಾಯಿತು. ಸಿತಂಬರ್ 1861 ಇವರ ಜನ್ಮವಾಯಿತು. 1861 हुआ था. इनका पूरा नाम मोक्षगुंडम विश्वेश्वरಯ್ಯ था. ಇವರ ಪೂರ್ತಿ ಹೆಸರು मोक्षगुंडम विश्वेश्वरಯ್ಯ. मोक्षगुंडम. छात्रों एक मार्क्स के लिए पूछते हैं, विश्वेश्वरಯ್ಯ का पूरा नाम लिखिए. ವಿಶ್ವೇಶ್ವರಯ್ಯನವರ ಪೂರ್ತಿ ಹೆಸರನ್ನು ಬರೆಯಿರಿ ಎಂದು ಒಂದು ಮಾರ್ಕ್ಸಿಗೆ ಹೇಳ್ತಾರೆ. ಆಗ ಬರೀಬೇಕು मोक्षगुंडम विश्वेश्वरಯ್ಯ ಅಥವಾ मोक्षगुंडम सर विश्वेश्वरಯ್ಯ लिखना चाहिए. ಇವರ ಪೂರ್ತಿ ಹೆಸರು ಆಗಿತ್ತು. ವಿಶ್ವೇಶ್ವರಯ್ಯಗೆ ಮಾತಾ ಪಿತಾ ಬಹುತ್ ಹಿ ಗರೀಬ್ ಥೇ. ಇವರು ಬಡತನದಲ್ಲಿ ಬೆಳೆದು ಬಂದಂಥವರು. ತಂದೆ ತಾಯಂದಿರು ಬಹಳ ಬಡತನದಲ್ಲಿದ್ದಂಥವರು. ಬಹುತ್ ಹಿ ಗರೀಬ್ ಥೇ. ಉನ್ಹೇ ಪಢಾನೆ ಲಿಖನೆ ಕಿ ಶಕ್ತಿ ಉನ್ಮೇ ನಹಿ ಥಿ. ಇವರನ್ನು ಓದಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸಾಧ್ಯವಾಗ್ತಾ ಇರಲ್ಲ, ಅಷ್ಟು ಬಡತನ ಮನೆಯಲ್ಲಿತ್ತು. ಗರೀಬಿ थी. फिर भी ವಿಶ್ವೇಶ್ವರಯ್ಯ के मन में पढ़ने की लगन थी. ಆದರೂ ಕೂಡ ಈ ಬಡತನದಲ್ಲಿ ಇದ್ದರೂ ಕೂಡ ಇವರಿಗೆ ಓದುವಂತಹ ಪ್ರೀತಿ ಇತ್ತು. ಲಗನ್ ಥಿ, ಓದುವ ಹವ್ಯಾಸ ಇತ್ತು. ಮುಂದೆ ಓದಬೇಕು ಎಂಬ ಒಂದು ಇಚ್ಛೆ ಇವರಲ್ಲಿ ಇತ್ತು. ವೇ ದಿಲ್ ಲಗಾಕರ್ ಪಡ್ತೇ ಥೇ. ಇವರು ಮನಸ್ಪೂರ್ವಕವಾಗಿ ಓದ್ತಾ ಇದ್ರು.
ಬಡತನ ಇದ್ರೂ ಕೂಡ ಮನಸ್ಪೂರ್ವಕವಾಗಿ ಓದ್ತಾ ಇದ್ರು, ಓದುವಂಥ ಬಯಕೆ, इच्छे, लगन उसके मन में था। जैसे तैसे गांव में प्रारंभिक शिक्षा समाप्त कर विश्वेश्वरैया हाईस्कूली शिक्षा पाने के लिए ಬೆಂಗಳೂರು पहुंचे। ಪ್ರಾರಂಭಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಇವರು ಹೈಸ್ಕೂಲ್ ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಇವರು ಬೆಂಗಳೂರಿಗೆ ಹೋಗ್ತಾರೆ। ಬೆಂಗಳೂರು ಪहुंचे। ಬೆಂಗಳೂರು में खर्चा लगाना मुश्किल था। बड़तन, गरीबी, गर्मी, माता पिता गरीबी मेरा है, गरीबी ಬಡತನದಲ್ಲಿ ಇದ್ದು ಓದಿಸ್ಲಿಕ್ಕೆ ಆಗ್ತಾ ಇರಲ್ಲ। ಇವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ನಂತರ ಬೆಂಗಳೂರಿಗೂ ಕೂಡ ಇವರು ಹೋಗ್ತಾರೆ। ಓದುವ ಹವ್ಯಾಸ ಇವರಲ್ಲಿ ಇತ್ತು, ಹೆಚ್ಚಿಗೆ ಪ್ರೀತಿ ಇತ್ತು, ಹೈಸ್ಕೂಲ್ ಶಿಕ್ಷಣ ಪಡೆಯಲಿಕ್ಕೆ ಬೆಂಗಳೂರಿಗೆ ಹೋಗ್ತಾರೆ। ಬೆಂಗಳೂರು ಮೇ ಖರ್ಚಾ ಲಗಾನ ಮುಷ್ಕಿಲ್, ಅಲ್ಲಿ ಖರ್ಚು ನಿಭಾಯಿಸುವಂಥದ್ದು ಭಾಳ ಕಷ್ಟವಾಯಿತು। ಮುಷ್ಕಿಲ್ ಅಂದರೆ ಕಷ್ಟವಾಯಿತು ಆ ದಿನಗಳಲ್ಲಿ। इसलिए विश्वेश्वरैया अपने किसी एक रिश्तेदार के घर ठहर गए। ಆ ಕಾರಣದಿಂದ ಬಡತನ ಇದ್ದದ್ರಿಂದ ಅವರ ಸಂಬಂಧಿಕರ ಮನೆಯಲ್ಲಿ ಇದ್ದುಕೊಂಡು ಇವರು ಶಿಕ್ಷಣವನ್ನು ಪಡೀತಾರೆ। ರಿಶ್ತೆದಾರ್ ಮತ್ತಲಬ್ ಸಂಬಂಧಿಕರ ಮನೆಯಲ್ಲಿ, ಗರ್ ಟಹರ್ ಗೈ, ಸಂಬಂಧಿಕರ ಮನೆಯಲ್ಲಿ ಉಳಿಬೇಕಾಯಿತು। ಟ್ಯೂಷನ್ ಕರ್ಕೆ ಅಪ್ಪನೇ ದಿನ ಕಾಟನೆ ಲಗೆ। ಇದಕ್ಕೆ ಹೈಸ್ಕೂಲಲ್ಲಿದ್ದ ಆ ಸಂದರ್ಭದಲ್ಲಿ ಟ್ಯೂಷನ್ ಮಾಡ್ತಾ ಇವರು ತಮ್ಮ ಖರ್ಚನ್ನು ನಿಭಾಯಿಸ್ಕೊಳ್ತಾ ಇದ್ದಾರೆ। ಟ್ಯೂಷನ್ ಮಾಡ್ತಾ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡಿ ಇವರು ಮುಂದಕ್ಕೆ ಶಿಕ್ಷಣವನ್ನು ಪಡೀತಾ ಇದ್ರು। ಕರ್ಕೆ ಅಪ್ಪನೇ ದಿನ ಕಾಟನೆ ಲಗೆ। मैट्रिक में उत्तीर्ण होने के बाद वे बेंगलुरु में ही सेंट्रल कॉलेज में भर्ती हुए। ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದ ನಂತರ ಇವರು ಮೆಟ್ರಿಕ್ಗೆ ಉತ್ತೀರ್ಣ होने के बाद ಬೆಂಗಳೂರು ಸೆಂಟ್ರಲ್ ಕಾಲೇಜ್ में भर्ती हुए। ಬೆಂಗಳೂರಿನಲ್ಲಿದ್ದಂಥ ಸೆಂಟ್ರಲ್ ಕಾಲೇಜಿನಲ್ಲಿ ಇವರು ದಾಖಲಾತಿಯನ್ನು ಪಡಿತಾರೆ। ಹೈಸ್ಕೂಲ್ ಶಿಕ್ಷಣ ಆದಮೇಲೆ, ಉತ್ತೀರ್ಣ ಆದಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ ಭರ್ತಿ ಪಡಿತಾರೆ ಇವರು। वहीं से विश्वेश्वरैया ने BA उत्तीर्ण किए। ಸೆಂಟ್ರಲ್ ಕಾಲೇಜಿನಲ್ಲಿ ಇವರು BA ಪದವಿಯನ್ನು ಪಡಿತಾರೆ, ಪಾಸ್ ಮಾಡ್ತಾರೆ, ಉತ್ತೀರ್ಣ किए। उस वक्त विश्वेश्वरैया की उम्र केवल 19 साल की थी। ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಉಮ್ರು ಅಂದರೆ ವಯಸ್ಸು, ಏಜು 19 ವರ್ಷವಾಗಿತ್ತು। 19 साल की थी। सेंट्रल कॉलेज के प्रिंसिपल एक अंग्रेज। ಆ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ನವರು ಒಬ್ಬರು ಪ್ರಿನ್ಸಿಪಲ್ ಆಗಿದ್ರು, ಅಂಗ್ರೇಜ್ थे। वे विश्वेश्वरैया की योग्यता तथा गुणों से बहुत ही प्रभावित है। ಆ ಪ್ರಿನ್ಸಿಪಾಲ್ರು ವಿಶ್ವೇಶ್ವರಯ್ಯನ ಗುಣ, ಸ್ವಭಾವ, ಯೋಗ್ಯತಾ उसको देखकर चकित है, ಪ್ರಭಾವಿತ है, ಚಕಿತರಾಗ್ತಾರೆ। ಇವ್ರು ಯಾಕೆ ಸೈನ್ಸನ್ನು ಇವ್ರು ಓದಬಾರ್ದು ಈ ಹುಡುಗ ಅಂತ ಯೋಚನೆ ಮಾಡ್ತಾರೆ। ಯೋಗ್ಯತಾ तथा गुणों से बहुत ही प्रभावित थे। उन्होंने पूना के साइंस कॉलेज के प्रिंसिपल के नाम एक सिफारिश पत्र लिखे। इंग्लिश प्रिंसिपल ಏನು ಮಾಡ್ತಾರೆ, ಪೂನಾ ಸೈನ್ಸ್ ಕಾಲೇಜಿನಲ್ಲಿದ್ದಂತಹ ಪ್ರಿನ್ಸಿಪಾಲ್ರಿಗೆ ಒಂದು ಪತ್ರವನ್ನು ಬರೀತಾರೆ। ಇವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಈ ಹುಡುಗನ ಕುರಿತು। पत्र लिखे है, प्रिंसिपल के नाम एक सिफारिश पत्र लिखे। उस पत्र में विश्वेश्वरैया की बड़ी तारीफ थी। ಆ ಪತ್ರದಲ್ಲಿ ವಿಶ್ವೇಶ್ವರಯ್ಯರ ಕುರಿತು ಹೊಗಳಿಕೆಯ ಮಾತುಗಳನ್ನು ಅದರಲ್ಲಿ ಬರೆಯಲಾಗಿದೆ। ತಾರೀಫ್ ಅಂದರೆ ಹೊಗಳುವಂಥದ್ದು, ತಾರೀಫ್ ಥी। वहाँ के प्रिंसिपल ने विश्वेश्वरैया को अपने कॉलेज में भर्ती कर लिया। ಆ ಕಾರಣದಿಂದ ಪೂನಾದ ಸೈನ್ಸ್ ಕಾಲೇಜಿನ ಪ್ರಿನ್ಸಿಪಲ್ರು ಇವರನ್ನು ದಾಖಲಾತಿಯನ್ನು ಮಾಡಿಕೊಳ್ತಾರೆ ತಮ್ಮ ಕಾಲೇಜಿನಲ್ಲಿ। ಆ ಪತ್ರವನ್ನು ಓದಿದಂತಹ ಪ್ರಿನ್ಸಿಪಲ್ರು ಇವರನ್ನು ದಾಖಲಾತಿ ಮಾಡಿಕೊಳ್ತಾರೆ। ಕಾಲೇಜ್ में भर्ती कर लिया। यो विश्वेश्वरैया की इंजीनियरिंग की शिक्षा ಪ್ರಾರಂಭ हुई। ಅಲ್ಲಿಂದ ಇವರ ಇಂಜಿನಿಯರಿಂಗ್ ಶಿಕ್ಷೆ ಪ್ರಾರಂಭವಾಯಿತು। ಪೂನಾ ಸೈನ್ಸ್ ಕಾಲೇಜಿನಿಂದ ಶಿಕ್ಷಾ प्रारंभ हुई। इसके बाद
उन्हें छात्रवृत्ति भी मिल गई, ಅಲ್ಲಿ ಇವರಿಗೆ ವಿದ್ಯಾರ್ಥಿ ವೇತನ ಕೂಡ ಸಿಗ್ತಾ ಇತ್ತು, छात्रवृत्ति भी मिल गई। फिर क्या था, वे निश्चिंत हो अपना पूरा समय पढ़ाई में लगाने लगे। ಅಲ್ಲಿಂದ ನಿಶ್ಚಿಂತೆಯಿಂದ ಛಾತ್ರವೃತ್ತಿ ವೇತನ, ವಿದ್ಯಾರ್ಥಿ ವೇತನ ಸಿಗ್ತಾ ಇತ್ತು, ಇದರಿಂದ ನಿಶ್ಚಿಂತೆಯಿಂದ ಓದುವ ಕಡೆ ಸಂಪೂರ್ಣವಾಗಿ ಮನಸ್ಸನ್ನು ಇವರು ತೊಡಗಿಸ್ತಾರೆ. ಯಾರೋ ಸರ್ ಎಂ ವಿಶ್ವೇಶ್ವರಯ್ಯ. फिर क्या था, वे निश्चिंत हो अपना पूरा समय पढ़ाई में लगाने लगे, ಓದುವ ಕಡೆ ಮನಸ್ಸನ್ನು ಹರಿಸ್ತಾರೆ. ಅಲ್ಲಿಂದ ವಿಶ್ವೇಶ್ವರಯ್ಯ ಸಮಯಕ್ಕೆ ಬಡೆ ಪಾಬಂದ್ ಥೆ, ಸಮಯದ ಬಗ್ಗೆ ಹೆಚ್ಚಿನ ಇವರಿಗೆ ಒಲವಿತ್ತು, ಸಮಯವನ್ನು ಅಪವ್ಯಯ ಮಾಡ್ತಾ ಇದ್ದ, ಸದುಪಯೋಗ ಪಡಿಸ್ಕೊಳ್ತಾ ಇದ್ದ, ಸರಿಯಾಗಿ ಒಂದು ಸ್ವಲ್ಪ ಸಮಯವನ್ನು ಕೂಡ ಇವರು ವೇಸ್ಟ್ ಮಾಡ್ತಾ ಇರಲ್ಲ. एक मार्क्स के लिए पूछता है छात्र, ವಿಶ್ವೇಶ್ವರಯ್ಯ क्या थे, ಸಮಯಕ್ಕೆ ಬಡೆ ಪಾಬಂದ್ थे, ಸಮಯವನ್ನು ಇವರು ಸರಿಯಾಗಿ ಪಾಲನೆ ಮಾಡ್ತಾ ಇದ್ರು ಅಂತ ಬರೀಬೇಕಾಗಿ. वे अपना एक भी मिनट ವ್ಯರ್ಥ ಹೋನೆ ನಾ ದೇತೆ थे, ಇವರು ಒಂದು ನಿಮಿಷನೂ ಕೂಡ ವ್ಯರ್ಥ ಆಗಬಾರ್ದು, ಇದನ್ನು ಸರಿಯಾಗಿ ಬಳಸ್ಕೊತಾ ಇದ್ರು, ಒಂದು ನಿಮಿಷನೂ ಕೂಡ ವ್ಯರ್ಥ ಮಾಡ್ತಾ ಇರಲಿಲ್ಲ. ಉಲ್ಟೆ ज़्यादा मेहनत भी करते थे, ಬಹಳ ಪರಿಶ್ರಮ ಪಟ್ಟು ಓದ್ತಾ ಇದ್ರು, ಶಿಕ್ಷಣವನ್ನು ಪಡಿತಾ ಇದ್ರು. ಪರಿಣಾಮ ಸ್ವरूप विश्वविद्यालय में समय से पहले ही अपनी इंजीनियरिंग शिक्षा समाप्त कर पाए. ಕರೆಕ್ಟಾಗಿ ಆ ಸಮಯಕ್ಕೆ ಇಂಜಿನಿಯರ್ ಶಿಕ್ಷಣವನ್ನು ಯಾವ ಸಮಯಕ್ಕೆ ಮುಗಿಬೇಕು ಆ ಸಮಯಕ್ಕೆ ಕರೆಕ್ಟಾಗಿ ಅವರು ಶಿಕ್ಷಣವನ್ನು, ಇಂಜಿನಿಯರ್ ಪದವಿಯನ್ನು ಸರಿಯಾದ ಸಮಯಕ್ಕೆ ಮುಗಿಸ್ತಾರೆ ವಿಶ್ವೇಶ್ವರಯ್ಯ. इंजीनियरिंग शिक्षा समाप्त कर पाए, साथ ही बम्बई विश्वविद्यालय भर में वे प्रथम श्रेणी में प्रथम निकले. बम्बई ही ವಿಶ್ವವಿದ್ಯಾಲಯದಲ್ಲಿ ಇವರು ಪ್ರಥಮ ಶ್ರೇಣಿ, ಫಸ್ಟ್ ಕ್ಲಾಸಲ್ಲಿ ಇವರು ಉತ್ತೀರ್ಣರಾಗ್ತಾರೆ. श्रेणी में प्रथम निकले. उन दिनों में बम्बई सरकार का यह नियम था कि विश्वविद्यालय भर में जो भी छात्र प्रथम निकलता था उसे नौकरी दी जानी चाहिए. देखिए बम्बई ವಿಶ್ವವಿದ್ಯಾಲಯದಲ್ಲಿ ಇವರು ಪ್ರಥಮ ಕ್ಲಾಸಲ್ಲಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಆ ಬೊಂಬಾಯಿ ವಿಶ್ವವಿದ್ಯಾಲಯದ ನಿಯಮ ಏನಾಯಿತು ಅಂದರೆ, ಯಾರು ಇಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೋ ಅವರಿಗೆ ಇಲ್ಲಿ ನೌಕರಿಯನ್ನು ಕೊಡಲಾಗ್ತಾ ಇತ್ತು, ಆ ನಿಯಮ ಇತ್ತು. बम्बई विश्वविद्यालय भर में प्रथम श्रेणी में प्रथम निकले. उन दिनों में बम्बई सरकार ಯ ನಿಯಮ ತಾಕಿ, ಬೊಂಬೈ ಸರ್ಕಾರದ ನಿಯಮ ಇದಾಗಿತ್ತು. ಏನಂದರೆ ವಿಶ್ವವಿದ್ಯಾಲಯ ಬರ್ಮೆ ಜೋ ಬಿ ಛಾತ್ರ, ಯಾವುದೇ ವಿದ್ಯಾರ್ಥಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆದರೆ ಉಸೆ ನೌಕರಿ ದಿ ಜಾನಿ ಚಾಯಿ, ಅವರಿಗೆ ನೌಕರಿಯನ್ನು ಕೊಡಲಾಗ್ತಾ ಇತ್ತು. ಇವರು ಪ್ರಥಮ ಶ್ರೇಣಿಯಲ್ಲಿ ಸರಿಯಾದ ಸಮಯಕ್ಕೆ ಉತ್ತೀರ್ಣ ಆದ ಕಾರಣ ಇವರಿಗೆ ಜಲ್ದಿ ಈ ಕೆಲಸ ಸಿಗುತ್ತೆ. देखिए नौकरी दी जानी चाहिए. इस नियम के अनुसार श्री विश्वेश्वरैया अपनी 23 साली उम्र में असिस्टेंट इंजीनियर पद पर नियुक्त हुए. ಆ ನಿಯಮದ ಅನುಸಾರವಾಗಿ ಇವರು ವಿಶ್ವೇಶ್ವರಯ್ಯನವರು 23 ಸಾಲಿ 23ನೇ ವಯಸ್ಸಿನಲ್ಲಿ, ಉಮ್ರುಮೆ ಅಂದರೆ ವಯಸ್ಸಿನಲ್ಲಿ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ನೌಕರಿಯನ್ನು ಪಡಿತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಇವರು ನೌಕರಿಯನ್ನು ಪಡಿತಾರೆ. ಜಲ್ದಿ ಇವರು ಶಿಕ್ಷಣವನ್ನು ಮುಗಿಸಿ ಜಲ್ದಿ ನೌಕರಿಯನ್ನು ಪಡಿತಾರೆ. इस प्रकार बम्बई सरकार की नौकरी करते विश्वेश्वरಯ್ಯ ने, ಈ बम्बई ಸರ್ಕಾರದ ನಿಯಮದಂತೆ ನೌಕರಿಯನ್ನು ಇವರು ಪಡೆದು ವಿಶ್ವೇಶ್ವರಯ್ಯ नहरों के निर्माण के कार्य में बड़ी दक्षता प्राप्ति की. ಅನೇಕ ಕಾಲುವೆಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಅನೇಕ ವ್ಯವಸಾಯ खेती काम के लिए ನಹರು ನಾಲೆಗಳನ್ನು ಇವರು
ನಿರ್ಮಾಣವನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಬड़ी ದಕ್ಷತಾ ಪ್ರಾಪ್ತಿಕಿ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅವರು. मुख्यतः शहरों के लिए पानी तथा नालियों का प्रबंध करने में वे बहुत ही ನಿಪುಣ ನಿಕಲೆ. ಇದಕ್ಕೆ ಶಹರು ನಗರಗಳಿಗೆ ಬೇಕಾದಂಥ ನೀರು ಸರಬರಾಜು, ಕೃಷಿಗೆ ಬೇಕಾದಂಥ ನೀರು ಸರಬರಾಜು ಇವೆಲ್ಲ ಯೋಜನೆಗಳು ಹಾಕೊಂಡು ಕೆಲಸವನ್ನು ಮಾಡ್ತಾರೆ. ಶಹರೋं के लिए पीने के पानी की व्यवस्था करना ಆಸಾನ काम नहीं था. ಸುಲಭವಾದ ಕೆಲಸವಾಗಿರಲಿಲ್ಲ. ನಗರಗಳಿಗೆ ಕುಡಿಯ ನೀರನ್ನು ತಲುಪಿಸುವಂಥದ್ದು ಸುಲಭವಾದಂಥ ಕಾರ್ಯವಾಗಿರುವ ಈ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡು सभी कार्यकर्ते विश्वेश्वरಯ್ಯ ने शहरों के लिए पीने के पानी ಕುಡಿಯುವ ನೀರು ವ್ಯವಸ್ಥೆ करना आसान काम नहीं था. पानी को इकट्ठा करना तथा घरों का तक पहुंचाने में असाधारण मेधा की जरूरत थी. देखिए ಅಂದರೆ ಪೌಂಚನೆಯನ್ನು ತಲುಪಿಸುವಂಥದ್ದು, ನಗರಗಳಿಗೆ ನೀರು ಸರಬರಾಜು, ಕುಡಿಯ ನೀರು ಸಮಸ್ಯೆ, पीने के पानी को दूर करने के लिए ಅನೇಕ ಯೋಜನಾ डालते, ಅನೇಕ ಯೋಜನೆಗಳನ್ನು ಹಾಕೊಂತಾರೆ, ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾರೆ. इसलिए अनेक प्रमुख नगरों के लिए पानी तथा नालियों की व्यवस्था करने हेतु वे निमग्नित किए गए थे. ದೃಷ್ಟಿಯಿಂದ ಇವರು ಕುಡಿಯೋ ನೀರನ್ನು ದೂರ ಮಾಡಲಿಕ್ಕಾಗಿ ನಗರಗಳಿಗೆ ನಾಲೆ ಮುಖಾಂತರವಾಗಿ ಕುಡಿಯೋ ನೀರನ್ನು ದೂರವನ್ನು ಮಾಡ್ತಾರೆ, ಸಮಸ್ಯೆಯನ್ನು दूर ಮಾಡ್ತಾರೆ. इस तरह विश्वेश्वरಯ್ಯ अपना दक्षता से प्रामाणिक रूप से कार्य करते हैं. छात्रों, आज इस दिवस विश्वेश्वरಯ್ಯ के जन्म, उसके कार्य, स्वभाव और शिक्षण के बारे में जानकारी प्राप्त लिया है. नेक्स्ट क्लास में विश्वेश्वरಯ್ಯ के बारे में उसके कार्यों के बारे में जानकारी प्राप्त करेंगे. छात्रों अच्छी तरह पढ़िए. सभी को धन्यवाद.